ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಎತ್ತಾಳಿಗೆ ಹೊಲಸಬಾಯಿ ಬಸನಗೌಡ ಪಾಟೀಲ್ ಎತ್ತಾಳಿಗೆ ಮಾನ್ಯರೇ, ಮೊನ್ನೆ ದಿವಸ ಈ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಎತ್ತಾಳವರು ಒಂದು ಹೊಸಪೇಟೆಯಲ್ಲಿ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತು ನಮ್ಮ ಅಕ್ಕ ತಂಗಿಯರಾದಂಥ ಮಹಿಳೆಯರ ಬಗ್ಗೆ, ದಲಿತ ಮಹಿಳೆಯರ ಬಗ್ಗೆ ಅತಿ ಹಗುರವಾಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೂವಸ್ಪೃಶ್ಯ ಮಾಡಲಿಕ್ಕೆ ಕೇವಲ ಸನಾತನ ಹಿಂದೂ ಧರ್ಮದವರು ಅಲ್ಲದೆ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಎಂಬುದರ ಬಗ್ಗೆ ತನ್ನ ಹೊಲಸು ಬಾಯಿಯಿಂದ ನಮ್ಮ ಅಕ್ಕ ತಂಗಿಯರಿಗೆ ಅವಮಾನ ರೀತಿಯಿಂದ ನಡೆದುಕೊಂಡಿದ್ದಾನೆ. ಆ ವಿಷಯವಾಗಿ ಇವತ್ತೆಲ್ಲರೂ ಬಿಜಾಪುರದ ನಗರದ ಎಲ್ಲ ಪ್ರಜ್ಞಾವಂತದ ಸಹೋದರರು ಮತ್ತು ಸಹೋದರಿಯರು, ಅಕ್ಕ ತಂಗಿಯರು, ಹಿರಿಯ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು ಈ ಮಹಿಳೆಯರಿಗಾದಂಥ ಅನ್ಯಾಯವನ್ನು ಖಂಡಿಸುತ್ತಾ ಇವತ್ತು ನಾವೆಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಆ ಹೊಲಸಬಾಯಿ ಬಸನಗೌಡಗೆ ವಜಾ ಮಾಡಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಒಕ್ಕಡದಿಂದ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಅದರ ಜೊತೆಗೆ ಈ ಒಬ್ಬ ಮೇಲ್ಜಾತಿಯನ್ನು ಬಹುಚ ಈ ದೇಶದ ಸಂವಿಧಾನವನ್ನ ಅರಿಯದೆ ಮತ್ತು ಓದದೆ ಬಾಬಾ ಸಾಹೇಬರ ಬಗ್ಗೆ ಅತಿ ಗೌರವದಿಂದ ಮಾತನಾಡೋದು, ನಮ್ಮ ಜನಾಂಗಕ್ಕೆ ಹೀನಾಯವಾಗಿ ಮಾತಾಡೋದು ಅನ್ನೋದು ನಮಗೀಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕಾಗಿ ಅವ್ರ ಮ್ಯಾಗ ಇವತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋ ಮುಖಾಂತರ ಈ ಮನವಿಯನ್ನು ಕೊಟ್ಟು ನಂತರ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡ್ಬೇಕಂತೇಳಿ ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ತಾವೆಲ್ಲ ಪತ್ರಿಕೆಯ ಮಿತ್ರರು ಮತ್ತು ಪೊಲೀಸ್ ಅಧಿಕಾರಿಗಳು ಇವನ್ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಬೇಕು. ಯಾಕಂತಂದ್ರೆ ಅವನ ಮ್ಯಾಗ 97 ಕೇಸ್ಗಳಾಗಿವೆ. ಈಗಾಗಲೇ ನೀವು ವ್ಯಾಪಾರ ಮಾಡ್ತೀರಿ, ಅಲ್ಲಿ ಕಳಿಸ್ತೀರಿ, ಹೋಗಿ ಸ್ಟೇ ತಂದು ಮತ್ತೆ ಅದೇ ಹೇಸಿಗೆ ಕೆಲಸ ಮಾಡ್ತಾ ಇದ್ದಾನೆ. ದಯಮಾಡಿ ಮಾನ್ಯ CPI ಸಾಹೇಬರು ಬಂದಿದ್ದೀರಿ, ಮತ್ತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮುಂದೆ ನಾ ಅತಿ ವಿನಮ್ರದಿಂದ ತಮ್ಮಲ್ಲಿ ಮಾತಾಡೋದಿಷ್ಟೇ. ನಾವು ದಲಿತರಿಗೆ ಕುಣಿಕಿಲ್ಲ, ನಮಗ್ ಕಟ್ಟೋರು ಇಲ್ಲ, ಹಿಂದಕ್ಕ ಹಿಡಿದು ಹಾಕೋರು ಇರಂಗಿಲ್ಲ. ಒಂದ್ ವೇಳೆ ಅದೇ ಮುಂದುವರೆದ್ರ ನಮ್ಮ ಹೆಣ್ಣು ಮಗಳ ಕಾಲನ ಚಪ್ಪಲ ತಗೊಂಡು ಚಪ್ಪಲಿಯಿಂದ ಎಡಗಾಲಿನ ಚಪ್ಪಲಿ ನಾಲಿಗೆ ಮ್ಯಾಗ ತಿಕ್ಕುವಂತ ಪರಿಸ್ಥಿತಿ ಬಂದೊದಗ್ತದ. ಈಗೇನ್ ನೇಪಾಳದ ಅವ ಹೇಳ್ತಾನಲ್ಲ, ನೇಪಾಳದ ಪರಿಸ್ಥಿತಿ ಅವಂಗ್ ಬರ್ತದ. ದಯಮಾಡಿ ತಾವೆಲ್ಲರೂ ಪೊಲೀಸರು ಇವತ್ತೇ ಅವಂಗ ಇಂಟಿಮೇಷನ್ ಮಾಡ್ಬೇಕು. ಇಂಟಿಮೇಷನ್ ಮಾಡಿ ಈ ದಲಿತ ಮಹಿಳೆ ಆಗ್ಲಿ, ಇತರ ಮಹಿಳೆ ಆಗ್ಲಿ, ಯಾವುದೇ ಮಹಿಳೆಯ ಬಗ್ಗೆ ಅವಮಾನವಾಗಿ ಮಾತಾಡೋದತ್ತಂದ್ರ ನಾವು ಅದ್ರ ಬಗ್ಗೆ ಕಾನೂನು ನೀವು ಕ್ರಮ ತಗೋತಿರೋ ಬಿಡ್ತಿರೋ ಸೆಕೆಂಡ್ರಿ. ನಮ್ಮ ಹೆಣ್ಣು ಮಕ್ಕಳಿಗೆ ಆದ ಅವಮಾನ ನಾವು ಸಹಿಸಕ್ಕಾಗಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಈ ದೇಶದ ಎಲ್ಲಾ ಜಾತಿ ಜನಾಂಗದ ಬಗ್ಗೆನೂ ಮಾತಾಡೋಣವ, ಒಬ್ಬರು ಬರೆಯತ್ತಲ್ಲ. ಇವತ್ತು ನಮ್ಮ ಅಕ್ಕ ತಂಗಿಯರ ದಲಿತ ಮಹಿಳೆಗಳ ಬಗ್ಗೆನೂ ಮಾತಾಡ್ಲಕತ್ತಾನವ. ಅವೊಬ್ಬ ಶೂದ್ರ, ಅವ ಗೌಡ್ಕಿ ಬಂದು 94ರಿಂದ ಅದ್ರಕ್ಕಿಂತ ಮಾತ್ರ ಅವ್ರ ಅಪ್ಪಂದವ್ರ ಮುತ್ತನ್ ಟಚ್ ಚೆಕ್ ಮಾಡ್ಕೋತ ಹೇಳ್ರಿ. ಅದಕ್ಕ ದಯಮಾಡಿ ನಾವು ಎಷ್ಟು ಸಹನದಿಂದ ಅದೀವಿ. ನಮ್ಮ ಅಕ್ಕ ತಂಗಿಯರಿಗೆ ಅವ್ ಯಾವನೋ ಮಾನ್ಯ ಒಬ್ಬ ವಕೀಲ್ ಹೆಣ್ತಿಗೂ ಬೈದ್ರು ಸುಂಬಿತಾವ ಅಧಿಕಾರ ಸಂಬಂಧ. ನಾವು ತುಂಬಕೊಂಡ್ರವ್ರಲ್ಲ, ನಮಗ್ ಸ್ವಾಭಿಮಾನ ಮುಖ್ಯ ಅದ. ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ಬಂದ್ ಹತ್ತರು ಎಲ್ಲದಕ್ಕೂ ರೆಡಿ. ಬಸನಗೌಡ, ನಿನ್ ಕೊನೆಯದಾಗಿ ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ನಿನಗೆ ಎಚ್ಚರಿಕೆ ಕೊಡಕತ್ತೀವಿ. ದಲಿತರ ಬಗ್ಗೆ ಯಾವತ್ತೂ ನೀನು ಕಾನೂನುಬದ್ಧವಾಗಿ ಮಾತಾಡು, ಅದ್ರ ಬಗ್ಗೆ ನಮ್ಮೇನು ಅಭ್ಯಂತರಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಏನಾದ್ರು ಮಾತಾಡ್ದಂದ್ರ ದಯಮಾಡಿ ಇದನ್ನ ತಿಳ್ಕೊ. ನೀವು ಈ ಮಿತ್ರರ ಮುಖಾಂತರ ನೀವು ತಿಳ್ಕೊಂಡು ಸುಮ್ಮನಿದ್ದೆ ಅಂದ್ರ ಚಲೋ ಅದ. ಇಲ್ಲಿಕಂದ್ರ ನಮ್ಮ ಕಾಲ ಆಗಿದ್ದು ಕೈಯಾಗಿ ಬರ್ತಾವ. ಇದಕ್ಕೆ ಹುಷಾರಾಗಿರು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಜಯಪುರ ನಗರ ಕಾಂಗ್ರೆಸ್ ಸಮಿತಿ ಜಾತಿ ಹಾಗೂ ಜಲನಗರ ಬ್ಲಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಲಿತರಿಗೆ ಅವಮಾನಿಸಿದ ಬಗ್ಗೆ ಶಾಸಕರ ಮೇಲೆ ಪ್ರಕರಣ ದಾಖಲಿಸುವ ಕುರಿತು ಮಾನ್ಯರೇ, ವಿಜಯಪುರ ನಗರ ಶಾಸಕರಾದ ಬಸನಗೌಡ ಯತ್ನಾಳ್ ಮೈಸೂರು ದಸರಾ ಹಬ್ಬದಲ್ಲಿ ಶ್ರೀ ಚಾಮುಂಡಿ ದೇವಿಗೆ ಸನಾತನ ಧರ್ಮದವರು ಮಾತ್ರ ಹೂವು ಮುಡಿಸಬೇಕು ಮತ್ತು ಪೂಜೆ ಮಾಡಬೇಕು ಅಂತ ಹೇಳಿ ದಲಿತರ ಮಹಿಳೆಯರಿಗೆ ಕೂಡ ದಸರಾ ಹಬ್ಬದಲ್ಲಿ ಶ್ರೀ ಚಾಮುಂಡಿ ದೇವಿಗೆ ಹೂವು ಮುಡಿಸಲು ಮತ್ತು ಪೂಜೆ ಮಾಡಲು ಅವಕಾಶವಿಲ್ಲವೆಂದು ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿರುತ್ತಾರೆ. ಆದ ಕಾರಣ ಇವರು ಜಾತಿ ವಿರೋಧಿ ಚಟುವಟಿಕೆ ಮತ್ತು ಜಾತಿಗಳ ಗಲಭೆ ಕುಮ್ಮುಖ ನೀಡುತ್ತಿದ್ದಾರೆ ಮತ್ತು ಹಾಗೂ ಭಾರತದ ಸಂವಿಧಾನ ಉಲ್ಲಂಘನೆ ಮಾಡುತ್ತಿದ್ದಾರೆ. ಆದ ಕಾರಣ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇವೆ. ಮುಖ್ಯಮಂತ್ರಿ ಸರ್
ಆರತಿ ಮೇಡಮ್ ಜಾತಿ ಜಿಲ್ಲಾ ಕಾಂಗ್ರೆಸ್ ನಾವೆಲ್ಲ ಮಳೆಯಲ್ಲಿ ಕೂಡ ಮನವಿ ಬಂದು ಇಲ್ಲಿವರೆಗೂ ಬಂದು ಇವತ್ತು ನಗರ ಶಾಸಕರಾಗಿರ್ತಕ್ಕಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೊಪ್ಪಳದಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾರೆ, ಇವತ್ತು ಬಾನು ಮುಸ್ತಕ್ ಅವರು ಏನಪ್ಪಾ ಅಂದ್ರೆ ಏನು ಕರ್ನಾಟಕದ ಹೆಣ್ಣುಮಗಳು ಒಬ್ಬ ಸಾಧಕಿ, ಅವ್ರ ಕಡೆಯಿಂದ ಏನಪ್ಪಾ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ನಾಡಿನ ಮುಖ್ಯಮಂತ್ರಿಗಳು ದಸರಾ ಉತ್ಸವವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ವಿಚಾರವನ್ನ ಮಾತನಾಡಬೇಕಾದ್ರೆ ಬಸವಗೌಡ ಯತ್ನಾಳ್ ಅವರು ಹೇಳ್ತಾರೆ, ಇವತ್ತು ಮುಸ್ಲಿಂ ಹೆಣ್ಣುಮಗಳಾಗಿರ್ಬೋದು ಹಾಗೂ ಯಾವುದೇ ದಲಿತ ಹೆಣ್ಣುಮಗಳಾಗಿರ್ಬೋದು ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಲ್ಲ, ಸನಾತನಿಗಳಾಗಿದ್ರೆ ಮಾತ್ರ ಸಾಧ್ಯ, ಅವರಿಗೆ ಮಾತ್ರ ಯೋಗ್ಯರು ಅಂತಕ್ಕಂಥ ಮಾತನ್ನ ಹೇಳುವುದರ ಮುಖಾಂತರ ದಲಿತ ಹೆಣ್ಣುಮಗಳಿಗೆ ಏನಪ್ಪಾ ಅಂದ್ರ ಅವಮಾನ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹಲವಾರು ಕಡೆ ಭಾಷಣ ಮಾಡ್ಬೇಕಾದ್ರೆ, ಹಲವಾರು ಕಾರ್ಯಕ್ರಮಗಳಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವಿದ್ದೇವೆ, ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರ ತತ್ವ ಸಿದ್ಧಾಂತದಲ್ಲಿ ಇದ್ದೇವೆ, ಸೇವಾಲಾಲ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವು ಇರ್ತೇವೆ, ನಾವೆಲ್ಲರೂ ದಲಿತರು, ನಾವೆಲ್ಲರೂ ಕೂಡ ಒಂದು. ಇವತ್ತು ದಲಿತರೇ ಆಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಯಾವುದೇ ಒಂದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲಾ ಹಲವಾರು ಜಾತಿಗಳು ನಾವೆಲ್ಲ ಒಂದು, ನಾವು ಹಿಂದೂಗಳೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಮಾತನ್ನ ಹೇಳ್ತೀರಿ. ಇವತ್ತು ನಾನು ಕೇಳ್ತೇನೆ, ನಾವು ದಲಿತರ ಹಿಂದೂಗಳು ಹೌದೋ ಅಲ್ಲೋ? ಇವತ್ತು ನಿಮ್ಮ ಮನಸ್ಥಿತಿ ತೋರಿಸ್ತಾ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಮುಖ್ಯವಾಗಿ ಇದು ನಮ್ಮ ಜಿಲ್ಲೆ ಬಸವನಾಡು. ಬಸವಣ್ಣನವರು ಹೇಳಿದ್ರು, ಎಲ್ಲಾ ಜಾತಿಗಳು ಒಂದು, ಕುಲ 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 ಎಂದು ಹೊಡೆದಾಡಿದಿರಿ, ಕುಲದ ನೆಲೆಯನ್ನು ಏನಾದರೂ ಬಲ್ಲಿದರ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಇವತ್ತು ಕನಕದಾಸರನ್ನ ನಾವು ನೆನೆಸ್ಕೋಬೇಕಾಗ್ತದ, ಇವತ್ತು ಬಸವಣ್ಣನವರನ್ನ ನೆನೆಸ್ಕೋಬೇಕಾಗ್ತದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕಾಗ್ತದ. ಇದು ಏನು ಸಂತ ಸೂಫಿ ಸಂತರ ನಾಡು. ಇಲ್ಲಿ ಎಲ್ಲಾ ಧರ್ಮದವರು ನಾವು ಇಲ್ಲಿ ಕೂಡಿ ಬಾತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ನಾವು ಈ ನಾಡಿನಲ್ಲಿ, ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೇನೆ ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ದೀವಿ, ಮೊನ್ನೆ ಮದ್ದೂರಿನಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಹೋಗಿ ಏನು ಕೋಮು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ದಲಿತ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತೀರಿ, ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ನಿಮ್ಮ ಮುಂದುವರೆದ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅವರ ಒಂದು ವಿಚಾರದಲ್ಲಿ ತಾವುಗಳು ಕೂಡ ಇರಬೇಕು. ಅದನ್ನ ಬಿಟ್ಟು ನೀವು ಸಂವಿಧಾನವನ್ನ ವಿರೋಧ ಮಾಡ್ದಂಗ ಆಗ್ತದ. ಇವತ್ತು ದಲಿತ ಮಹಿಳೆ ಚಾಮುಂಡಿಯ ಮುಡಿಗೆ ಹೂವಿನ ಹಾಕ್ಲಿಕ್ಕೆ ಯೋಗ್ಯರಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ, ಇವತ್ತು ನನಗನ್ನಿಸ್ತದ ಸಿದ್ದರಾಮಯ್ಯ ಅವರು ಇವತ್ತು ಬಾನು ಮುಸ್ತಾಕ್ ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬರುವ ಮುಂದಿನ ದಿನಮಾನಗಳಲ್ಲಿ ದಲಿತ ಹೆಣ್ಮಗಳಿಗೂ ಕೂಡ ಚಾಮುಂಡಿಯ ಮುಡಿಗೆ ಹೂವನ್ನು ಹಾಕ್ತಕ್ಕಂಥ ಅವಕಾಶ ಕೊಡಬಹುದು ಅಂತಕ್ಕಂಥ ನಂಬಿಕೆ ನಮ್ಮ ದಲಿತರಲ್ಲಿ ಇದೆ. ಅದಕ್ಕೆ ತಾವೇನಪ್ಪಾ ಅಂತಂದ್ರ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ವಿಚಾರ ಮತ್ತು ಅದನ್ನ ವಿರೋಧಿಸ್ತಕ್ಕಂಥ ವಿಚಾರ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಮತ್ತಷ್ಟು ಇಂಥ ವಿಚಾರಗಳಲ್ಲಿ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡಿ ಅವರಿಗೆ ಈ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಹಾಗೂ ತಮ್ಮ ಶಾಸಕತ್ವ ಸ್ಥಾನವನ್ನ ತ್ಯಜಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಡೀ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲಾ ದಲಿತ ಮುಖಂಡರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇವತ್ತು ನಮ್ಮ ಆರ್ತಿ ಶಾಪುರ್ ಅವರು ನಗರಸಭೆಯ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಹಾಗೆ ನಮ್ಮ ನಗರ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹೊಸಮನೆಯವರಾಗಿರ್ಬೋದು, ಹಾಗೇನೆ ನಮ್ಮ ಲಕ್ಷ್ಮಣ ಚಲಮಾದಿ ಅವರು, ಆಮೇಲೆ ಹಾಗೆ ಭಾರತಿ ಹೊಸಮನೆಯವರು, ಅದೇ ರೀತಿಯಾಗಿ ನಮ್ಮ ಸಂತೋಷ್ ಹೊನ್ಮಡಿ ಅವರಾಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಾವು ಇವತ್ತು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ, ಸರ್ವ ಧರ್ಮವನ್ನು ಪೂಜಿಸ್ತಕ್ಕಂಥ ಈ ನಾಡಿನಲ್ಲಿ ನಾವು ಇದ್ದೇವೆ. ಆದ್ರಿಂದ ಬಸವಗೌಡ ಪಾಟೀಲ್ ಅವರ ಈ ನುಡಿಗಳ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಇವತ್ತು ಆಗ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ರಮೇಶ್ ಗುಬ್ಬೇವಾಡ. ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ, ನಿಮ್ದೇ ಸರ್ಕಾರ ನೀವೇ ಹೋರಾಟ ಮಾಡಕ್ ಬಂದಿರಲ್ಲ, ಯಾವ ಪರಿಸ್ಥಿತಿ ಬಂದ? ಅಲ್ರಿ, ನಮ್ಮದೇ ಸರ್ಕಾರ ಇದ್ರು ಕೂಡ ಅವ್ರು ಮಾತಾಡ್ಲಕತ್ತಾರಲ್ಲ ಸರ್. ಇವತ್ತು ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲ, ಮುಖ್ಯಮಂತ್ರಿಗೆ ಮನವಿ ಮಾಡಕತ್ತೀವಿ ಸರ್. ನಾವೀಗ ಮುಖ್ಯಮಂತ್ರಿ ಹತ್ರನೇ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾವೇನಾದ್ರು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಮೇಶ್ ಗುಬ್ಬೇವಾಡ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು. ವಿಜಯಪುರ ನಗರ ಶಾಸಕರಾದ ಬಸವಗೌಡ ಯತ್ನಾಳ್ ಅವರು
ಇವತ್ತೇನು ಕೊಪ್ಪಳದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹೂವು ಅರ್ಪಿಸ್ಲಾಕ ಸನಾತನ ಧರ್ಮ ಮಹಿಳೆ ಮಾತ್ರನೇ ಹೂವು ಏರಿಸಬೇಕು, ಇನ್ನು ಉಳಿದ ಮಹಿಳೆ ಮುಸ್ಲಿಮ್ಸರು ಅಥವಾ ದಲಿತರು ಯಾವ ಮಹಿಳೆಗೂ ಅರ್ಹತೆ ಇಲ್ಲ ಅನ್ನೋ ಒಂದು ಮಾತನ್ನ ಮಾತಾಡ್ತಾರಲ್ಲ, ಆ ನೈತಿಕತೆ ಅವ್ರಿಗೆ ಮಾತಾಡೋ ಹಕ್ಕಿಲ್ಲ. ಎಲ್ಲಿ ಸಂವಿಧಾನದಲ್ಲೂ ಅವ್ರಿಗೆ ಹಕ್ಕು ಕೊಟ್ಟಿಲ್ಲ. ಅವ್ರೇನ್ ಮಾಡ್ತಾರ, ಸಂವಿಧಾನದಾಗ ನಾವು ಏನದ ಪ್ರಮಾಣ ವಚನ ಮಾಡಿಕೆನೆ ಸಂವಿಧಾನ ಪೀಠಕ್ಕೆ ಓದಿ ಪ್ರಮಾಣ ವಚನ ಮಾಡಿ ಅಧಿಕಾರ ಸ್ವೀಕಾರ ಮಾಡಿರ್ತಾರ. ಆ ಸಂವಿಧಾನ ಪೀಠಿಕೆನ ಓದಿದ್ರ ಅವ್ರಿಗೆ ಮಾತಾಡುವ ಒಂದು ರೀತಿನೂ, ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡುವ ಸಲುವಾಗಿ ತಮ್ಮ ಮಂತ್ರಿ ಪದವಿಯನ್ನೇ ಕಳ್ಕೊಂಡು ದೇಶದ ಮಹಿಳೆಯರಿಗಾಗಿ ಸಮಾನತೆ ಹಕ್ಕನ್ನು ಕೊಟ್ಟವರು. ಅಂತ ಒಂದು ಹಕ್ಕನ್ನು ನಾವು ಪಡೆದುಕೊಂಡಿದ್ದೀವಿ ಈಗಾಗ್ಲಿ. ಅವರು ಈ ಅವಕಾಶ ಇಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳುವ ಯಾವ ನೈತಿಕತೆಯೂ ಅವ್ರಿಗಿಲ್ಲ. ಯಾವ ಅವ್ರು ಏನು ಈಗ ಮಾತಾಡ್ತಾರಲ್ಲ, ಈ ಮಾತನ್ನ ಹೇಳಕು ಅಂತ ನಾಲಾಯಕರು ಯಾವ ಈ ಮಾತಾಡ್ಲಕ್ಕೂ ಅವ್ರಿಗೆ ಯಾವುದು ಮನುಷ್ಯತ್ವನೂ ಇಲ್ಲ. ಅವ್ರು ಹೇಳ್ತಾರ ಅಂತ ಹೇಳಕ್ಕೆ ನಾವು ಇದು ಮಾಡಂಗಿಲ್ಲ. ಅದಕ್ಕೆ ಏನ್ ಜನತೆ, ರಾಜ್ಯದ ಜನತೆ, ದಲಿತರೇ ಆಗಿರ್ಬೋದು, ಮುಸ್ಲಿಮರೇ ಆಗಿರ್ಬೋದು, ಹಿಂದುಳಿದವರೇ ಆಗಿರ್ಬೋದು, ಯಾವುದೇ ಮಹಿಳೆ ಆಗ್ಲಿ, ಮಹಿಳೆಯರ ಬಗ್ಗೆ ಕೀಳಾಗಿ ಏನ್ ಮಾತಾಡ್ತಾರಲ್ಲ ಆ ಮಾತು ಅವ್ರು ಹಿಂದ್ ತಗೋಬೇಕು. ಒಂದ್ ವೇಳೆ ರಾಜ್ಯದ ಮಹಿಳೆಯರಿಗೆ ಅವ್ರ ಮಾತನ್ನ ಕ್ಷಮೆಯನ್ನು ಕೇಳಲಿಲ್ಲ ಅಂದ್ರ ಎಲ್ಲಾ ದಲಿತ ಮಹಿಳೆಯರಾಗಿರ್ಬೋದು, ಎಲ್ಲಾ ಮಹಿಳೆಯರು ಸೇರಿ, ವಿಶೇಷವಾಗಿ ದಲಿತ ಮಹಿಳೆಯರು ನಾವು ಉತ್ತರ ಅವ್ರಿಗೆ ಕೊಡ್ತೀವಿ. ಅದು ಒಂದ್ ಸಮಯ ಬಂದೇ ಬರ್ತದ. ಆ ಸಮಯ ಬರುವ ಮುಂಚೆನೆ ತಪ್ಪಾಗ್ಯದ ಅಂತ ಹೇಳಿ ಅವ್ರ ಮಹಿಳೆಯರಿಗೆ ಏನಾದ್ರು ಕ್ಷಮೆ ಕೇಳಿದ್ರ ಒಳ್ಳೇದು. ಇಲ್ಲಪ್ಪ ಮತ್ತೆ ಅದೇ ಅವ್ರು ಮುಂದುವರ್ಸ್ಕೊಂಡ್ ಹೋಗ್ತಿದ್ರ ಅಂದ್ರ ಮಹಿಳೆಯರಿಗೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ಲಕ್ ಏನ್ ನಾವೇನ್ ಹಿಂಜರಿಯಂಗಿಲ್ಲ. ಅವ್ರು ಎಲ್ಲಿವರೆಗೂ ಕ್ಷಮೆ ಕೇಳಂಗಿಲ್ಲ ಅಲ್ಲಿವರೆಗೂ ಹೋರಾಟ ಮುಂದುವರಿತದ ಅಂತ ಹೇಳಕ್ ಬಯಸ್ತೀನಿ. ಭಾರತಿ ಹೊಸಮನಿ, ವಿಜಯಪುರ. ಬಸವನಗೌಡ ಪಾಟೀಲ್ ಅವ್ರು ಏನು ಇವತ್ತು ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರ, ಚಾಮುಂಡಿ ದೇವಿಗೆ ದಲಿತ ಮಹಿಳೆಗಳು ಕೂಡ ಹೂವನ್ನು ಮುಡ್ಸಕ್ಕಾಗಲ್ಲ ಅಂತೇಳಿ, ಇದು ಭಾಳ ಖಂಡನೀಯ. ಇವ್ರಿನ ಎಲ್ಲಿದಾರೋ ಏನೋ ಅನಿಸ್ತದೆ ನನಗೆ. ಯಾವ ದೇಶದಾಗ ಅದಾರ ಇವರು? ನಮ್ಮದು ರಾಷ್ಟ್ರ, ಜಾತ್ಯತೀತ ರಾಷ್ಟ್ರದಾಗ ನಾವು ಇದ್ದು ಇವರು ಒಂದು ಸನಾತನ ಧರ್ಮದವರೇ ಮುಡಿಸ್ಬೇಕು, ದಲಿತರು ಮುಡಿಸ್ಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲಿ ಅದ ಇವ್ರಿಗೆ? ಇವ್ರಿಗೆ ಮನುಷ್ಯತ್ವ ಎಲ್ಲಿ ಅದ? ಮಾನವೀಯತೆ ಎಲ್ಲಿ ಅದ? ಇವ್ರಿಗೆ ಯೋಗ್ಯತೆನೇ ಇಲ್ಲ ಆ ಅಧಿಕಾರದಾಗ ಇರಾಕ. MLA ಅಧಿಕಾರದಾಗ ಇರಾಕ ಇವ್ರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯರದಾರ ಇವರು. ಯಾಕಪ್ಪ ಅಂದ್ರೆ ಯಾವಾಗ ಬೇಕಾದಾಗ ನೋಡ್ರಿ ದಲಿತರ ಬಗ್ಗೆ, ದಲಿತರ ಮುಖಂಡರ ಬಗ್ಗೆ ತಗೊಳ್ಳೋದು, ಅಂಬೇಡ್ಕರ್ ಅವ್ರಿಗೆ ಹೊಗಳೋದು. ಈಗ ಮಾಡಿದ್ದು ದಲಿತ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಮಾಡ್ಯಾರ ಇವರು. ದೊಡ್ಡ ಮೋಸ ಮಾಡ್ಯಾರ ಇವ್ರು. ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ್ನು ತಲೆ ಮ್ಯಾಗ ಹೊತ್ಕೊಂಡು ಇವ್ರು ಕ್ಷಮೆ ಕೇಳಬೇಕು ದಲಿತ ಮಹಿಳೆಯರಿಗೆ, ದಲಿತರಿಗೆ. ಯಾಕಪ್ಪ ಅಂದ್ರೆ ಇದು ಅತ್ಯಂತ ಸುಳ್ಳಲ್ಲ. ದಲಿತರ ಮ್ಯಾಗ ಒಂದು ದಲಿತ ಹೆಣ್ಮಗಳು ಅಂದ್ರೆ ಹೆಂಗ ಅದರ ಎಲ್ಲಾ ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವ್ರು ಇವ್ರಿಗೆ ಅಷ್ಟು ತಿಳಿಯಲ್ಲ ಅಂದ್ರೆ ಏನ್ರಿ? ಏನ್ ನಮ್ಗೆ ಮಾತಾಡಕ್ ವಿಚಿತ್ರ ಅನ್ಸುತ್ತೆ. ಬಾಯಾಗ ಬೇರೆ ಬೇರೆ ಬರ್ತಾವ. ಅದು ಉದ್ದೇಶ ಸರಿಯಲ್ಲ ಅಂತ ನಾ ಇಷ್ಟಿಗೆ ಹೇಳ್ತೀನಿ. ಅವ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರಿಸಿದ್ರ ಅವನು ದಲಿತದ ಹೆಣ್ಮಕ್ಳು ಅಷ್ಟೇ ಅಲ್ಲ, ಎಲ್ಲಾ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸುವಂತ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಬರ್ತದೆ ಅಂತ ಹೇಳ್ತೀನಿ. ಪರಶುರಾಮ್ ಹೊಸಮನಿ.